ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಶಕ್ತಿ ಇಲ್ಲ, ದಾಳಿ ಮಾಡುವಂತಹ ವ್ಯವಸ್ಥೆಗಳಿಲ್ಲ. ಅದಕ್ಕೆ ಪೂರಕ ಎನ್ನುವಂತೆ ನಾವು ಅನೇಕ ಬಾರಿ DNA ಚರ್ಚೆ ಮಾಡಿದ ಹಾಗೆ ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು, ತೈಲ ಸಂಸ್ಕರಣಾ ಘಟಕಗಳನ್ನು ಕೇಂದ್ರೀಕರಿಸಿಕೊಂಡು ಅಮೆರಿಕಾದವರು ದಾಳಿ ಮಾಡಿದ್ರು. ಹಾರ್ಮುಜ್ ಜಲಸಂಧಿಯ ಅದು ಅಬ್ಬಾಸ್ ಬಂದರ್ನಿಂದ ಹಿಡಿದು ಕೆವೆಶ್ ದ್ವೀಪದ ತನಕ ಯಾವ್ಯಾವ ಆಯಕಟ್ಟಿನ ಪ್ರದೇಶಗಳಿತ್ತು ಆ ಎಲ್ಲ ಆಯಕಟ್ಟಿನ ಪ್ರದೇಶಗಳನ್ನು ಅಂದರೆ 300 ಗುರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕಾದವರು ಒಂದು ವಾರದಲ್ಲಿ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಇದರ ಅರ್ಥ ಇರಾನ್ಗೆ ಒಂದು ದೊಡ್ಡ ಮಟ್ಟದ ಹೊಡೆತವನ್ನ, ಏಟನ್ನು ಕೊಡೋ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರು. ಓಕೆ, ಒಂದು ಪುಟ್ಟ ದೇಶವಾಗಿರುವಂತಹ ಇರಾನ್ಗೆ ಅಮೆರಿಕಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರಬಹುದು ಅಂತ ಅಂದುಕೊಳ್ಳೋಣ. ಹಾಗಾದ್ರೆ ಅಮೆರಿಕಾದ ಬಳಿ ಶಕ್ತಿ ಇದೆಯಾ? ಅಮೆರಿಕಾದ ಬಳಿ ಅಂಥದ್ದೊಂದು ಶಕ್ತಿ ಇದೆಯಾ? ಈ ಶಕ್ತಿ ಇದೆಯಾ ಎನ್ನುವಂತಹ ಪ್ರಶ್ನೆಗೆ ಅಮೆರಿಕಾದಲ್ಲಿ ಒಂದು ವಾಷಿಂಗ್ಟನ್ ಅನ್ನುವಂಥ ಒಂದು ವರದಿ ಬಂತು. ನ್ಯೂಯಾರ್ಕ್, ವಾಷಿಂಗ್ಟನ್ನಲ್ಲಿ ಒಂದು ದೊಡ್ಡ ಮಟ್ಟದ ವರದಿ ಬಂದಿದೆ. ಆ ವರದಿಗಳನ್ನು ದೇಶದ್ರೋಹ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕರೆದಿದ್ದಾರೆ. ಹಾಗಾದರೆ ಏನಿತ್ತು ವರದಿಯಲ್ಲಿ? ಆ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತೆ ಅಮೆರಿಕಾದ ಬೊಕ್ಕಸದಲ್ಲಿರುವಂಥ ಶಸ್ತ್ರಾಸ್ತ್ರಗಳೂ ಕೂಡ ಖಾಲಿಯಾಗಿದೆ. ಇದೀಗ ಅಮೆರಿಕ ಯಾಕೆ ಯುದ್ಧವನ್ನು ಸ್ಥಗಿತ ಮಾಡ್ತಿದೆ ಅಂತ ಹೇಳಿದ್ರೆ ಅದರ ಬಳಿ ಶಸ್ತ್ರಾಸ್ತ್ರಗಳ ಕೊರತೆ ಇರುವ ಕಾರಣಕ್ಕಾಗಿ ಯುದ್ಧವನ್ನು ಸ್ಥಗಿತ ಮಾಡುವ ಹಂತಕ್ಕೆ ಅಮೆರಿಕ ಮುಂದೆ ಹಾಕ್ತಿದೆ ಎನ್ನುವಂಥ ಬೆಳವಣಿಗೆಗಳು ಅಮೆರಿಕಾದಲ್ಲಿ ಬಂದಿರೋದು. ಇದನ್ನು ಡೊನಾಲ್ಡ್ ಟ್ರಂಪ್ ಒಪ್ಕೊಳ್ತಾರಾ? ಖಂಡಿತ ಇಲ್ಲ. ಇದೊಂದು ದೇಶದ್ರೋಹ, ನಮ್ಮ ಬಳಿ ಅಂಥದ್ದೊಂದು ಯಾವುದೇ ಕೊರತೆ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಾವು ಈ ಹಿಂದಿನ DNA ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಯಾವ ಪೆಟ್ರಿಯಾಟ್ ಮತ್ತು ಥಾಡ್ ಎನ್ನುವಂಥ ಕ್ಷಿಪಣಿಗಳನ್ನು ಅಮೆರಿಕ ಮುಂದಿನ 2-3 ವರ್ಷಗಳ ಕಾಲ ಉತ್ಪಾದನೆ ಮಾಡಬೇಕು, ಆ ಉತ್ಪಾದನೆಯ ಭಾಗವನ್ನೂ ಕೂಡ ಮೊದಲ 15 ದಿನಗಳಲ್ಲಿ ಅಮೆರಿಕ ಇರಾನ್ ವಿರುದ್ಧ ಬಳಕೆ ಮಾಡಿತ್ತು. ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಮತ್ತು ತಾನು ಬಳಕೆ ಮಾಡಿದ್ದು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಇದಕ್ಕೆ ತದ್ವಿರುದ್ಧವಾಗಿ ಈ ಕಾಮಿಕ್ ರೇಜ್ ಅಥವಾ ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ಅಮೆರಿಕದ ವಿರುದ್ಧ ಏನು ಬಳಕೆ ಮಾಡುತ್ತೋ ಅದನ್ನು ತಡೆ ಹಿಡಿಬೇಕು ಅಂತ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕ್ಷಿಪಣಿಗಳನ್ನು ಅಮೆರಿಕ ಇರಾನ್ ವಿರುದ್ಧ ಬಳಕೆ ಮಾಡಿದ್ದನ್ನು ನೋಡಿದ್ದೀವಿ. ಅಂದರೆ ದರದಲ್ಲೂ ಕೂಡ ವ್ಯತ್ಯಾಸ ಇದೆ, ಬಳಸುವಂಥ ಶಸ್ತ್ರಾಸ್ತ್ರಗಳಲ್ಲೂ ಕೂಡ ವ್ಯತ್ಯಾಸ ಇದೆ. ಇದರರ್ಥ ಇರಾನ್ ವಿರುದ್ಧ ಶಕ್ತಿ ಕುಂದಿದೆ ಅಂತ ಹೇಳುವಂತಹ ಟ್ರಂಪೇ ಅವರದ್ದೇ ದೇಶದಲ್ಲಿ ಬಂದಿರುವಂಥ ವರದಿಗಳು ಕೂಡ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಏನಾಯಿತು? ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಯುದ್ಧಕ್ಕೆ ಶೀಘ್ರವೇ ಎಂಡ್ ಕಾರ್ಡ್. ಯಾರು ಹೇಳಿಕೆ ಕೊಟ್ಟಿರೋದು? ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆ ಇದು. ಫೆಬ್ರವರಿಯಿಂದ ನಡೀತಾ ಇರುವಂಥ ಇರಾನ್ ಮತ್ತು ಅಮೆರಿಕ ಸಂಘರ್ಷ ಶೀಘ್ರದಲ್ಲೇ ಮುಕ್ತಾಯ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹೇಳೋದಕ್ಕಿಂತ ಡೊನಾಲ್ಡ್ ಟ್ರಂಪ್ ಅವರೊಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಹೇಳಬೇಕು. ಆದರೆ ಇದೀಗ ದೃಢ ನಿರ್ಧಾರದ ಭಾಗವಾಗಿ ಹೇಳ್ತಾ ಇದ್ದಾರೆ, ಇರಾನ್ ಇನ್ನು ಹೆಚ್ಚು ದಿನಗಳ ಕಾಲ ಯುದ್ಧವನ್ನು ಮುಂದುವರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಅವರು. ಇರಾನ್ ಅಣ್ವಸ್ತ್ರ ಪಡೆಯೋದಕ್ಕೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಬಿಡೋದಿಲ್ಲ ಅಂತ ಪುನರಪಿ ಉಚ್ಚಾರ ಮಾಡಿದರು. ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ನೌಕಾಪಡೆಯ ಸಂಪೂರ್ಣ ನಿಯಂತ್ರಣ ಇದೆ ಅಂತ ಹೇಳಿದರು. ಇರಾನ್ನಲ್ಲಿ ಆಂತರಿಕ ಬಿಕ್ಕಟ್ಟು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಶರಣಾಗತಿಯೇ ದಾರಿನ ಅನ್ನುವಂಥದ್ದು ಪ್ರಶ್ನೆಯೂ ಕೂಡ ಆಗ್ತಾ ಇದೆ. ನೋಡಿ, ಡೊನಾಲ್ಡ್ ಟ್ರಂಪ್ ಮಾತನಾಡಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದೊಂದಿಗಿನ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ, ಇರಾನ್ ಇನ್ನು ಹೆಚ್ಚು ದಿನಗಳ ಕಾಲ ಯುದ್ಧವನ್ನು ಮುಂದುವರಿಸುವುದಿಲ್ಲ ಅಂತ ಓವಲ್ ಕಚೇರಿಯಲ್ಲೆಲ್ಲ ಮಾಧ್ಯಮಗಳಿಗೆ ತಿಳಿಸಿದರು. ಅವರು ಹೇಳ್ತಾರೆ ಮುಂದುವರೆದು, ನಾವು ಮತ್ತು ಇಸ್ರೇಲ್ನವರು ಸೇರಿಕೊಂಡು ಇರಾನ್ ವಿರುದ್ಧ ಮಾಡಿದಂತಹ ದಾಳಿಗೆ ಅನೇಕ ಪ್ರಮುಖ ಮಿಲಿಟರಿ ನೆಲೆಗಳು ಧ್ವಂಸ ಆಗಿದೆ. ಇನ್ನು ದಾಳಿ ನಡೆಸೋದಕ್ಕೆ ಯಾವುದೇ ದೊಡ್ಡ ಗುರಿಗಳು ಕೂಡ ನಮ್ಮ ಎದುರುಗಡೆ ಕಾಣ್ತಿಲ್ಲ. ಅವರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದು ಒಂದು. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಜಂಟಿ ದಾಳಿಯನ್ನು ಇರಾನ್ ವಿರುದ್ಧ ಮಾಡಬೇಕಂದಾಗಲೂ ಕೂಡ ನಮಗೆ ದೊಡ್ಡ ತರನಾದಂಥ ಗುರಿಗಳು ಇರಾನ್ನಲ್ಲಿ ಕಾಣಿಸ್ತಾ ಇಲ್ಲ. ಆ ಪರಿಪ್ರಮಾಣದಲ್ಲಿ ನಾವು ನಾಶ ಮಾಡಿದ್ದೀವಿ ಅಂತ ಹೇಳಿದರು. ಎರಡನೇದು ಹೇಳ್ತಾರವರು, ಯುದ್ಧವನ್ನು ಅಂತ್ಯ ಮಾಡ್ತೀನಿ, 5 ತಿಂಗಳ ಸಂಘರ್ಷ ಅಂತಿಮ ಹಂತಕ್ಕೆ ತಲುಪುತ್ತೆ, ಶೀಘ್ರದಲ್ಲೇ ಈ ಯುದ್ಧ ಅಂತಿಮವಾಗುತ್ತೆ, ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಅಂತೆಲ್ಲ ಟ್ರಂಪ್ ಹೇಳಿದರು. ಅಮೆರಿಕದ ತೀವ್ರ ಮಿಲಿಟರಿ ಒತ್ತಡದಿಂದಾಗಿ ಇರಾನ್ ಪಡೆಗಳು ತೀವ್ರವಾಗಿ ದುರ್ಬಲಗೊಂಡಿವೆ, ಯಾವುದೇ ಕ್ಷಣಗಳಲ್ಲಿ ತಾವು ಬಯಸಿದ್ರೆ ಯುದ್ಧವನ್ನು ನಿಲ್ಲಿಸಬಹುದು ಅಂತಲೂ ಕೂಡ ಹೇಳಿದರು. ಇದಾದ ನಂತರ ಕ್ಷಿಪಣಿ ಕೊರತೆಯ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಕ್ಕೆ ನೆಕ್ಸ್ಟ್ ಬರ್ತೀನಿ ನಾನು. ಎಲ್ಲದರ ನಡುವೆ ರಾಜತಾಂತ್ರಿಕ ಒಪ್ಪಂದಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದರು ಅವರು. ಏನಂತ? ಹಾರ್ಮುಜ್ ಜಲಸಂಧಿ ಅನ್ನೋದು ಅದನ್ನು ಅವರು ಮುಕ್ತ ಮಾಡಬೇಕು. ಅಣ್ವಸ್ತ್ರ ಪರಮಾಣು ಕಾರ್ಯಕ್ರಮಕ್ಕೆ, ಅಂದರೆ ಪರಮಾಣು ಕಾರ್ಯಕ್ರಮಕ್ಕೆ ಇರಾನ್ ಏನು ಮುಗಿಬಿದ್ದು ಕೆಲಸವನ್ನು ಮಾಡ್ತಾ ಇತ್ತು ಅದನ್ನು ಸ್ಥಗಿತ ಮಾಡಬೇಕು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸುವಂಥ ನೈತಿಕತೆ ಮತ್ತು ಹಕ್ಕು ಇರಾನ್ಗಿಲ್ಲ ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನೇನಾಯಿತು ಇರಾನ್ನಲ್ಲಿ? 2000ಕ್ಕೂ ಹೆಚ್ಚು ವಿದ್ಯುತ್ ಸ್ಥಾವರ ಮತ್ತು ಗ್ರಿಡ್ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ಮಾಡಿತು. 50ಕ್ಕೂ ಹೆಚ್ಚು ಪ್ರಮುಖ ಮಿಲಿಟರಿ ವಾಯುನೆಲೆಗಳನ್ನು ನಾಶ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. 190ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿ ಲಾಂಚರ್, 155 ನೌಕಾ
ಭದ್ರತಾ ಪಡೆ ಯುದ್ಧ ನೌಕೆಯನ್ನು ಧ್ವಂಸ ಮಾಡಿದ್ದಾರೆ. ಅಯತಲ್ಲಾ ಅಲಿ ಖಮೇನಿ ಸೇರಿದಂತೆ 10 ಪ್ರಮುಖ ನಾಯಕರನ್ನ ಈ ಯುದ್ಧದಲ್ಲಿ ಹೊಡೆದುರುಳಿಸಲಾಗಿದೆ, ಹತ್ಯೆ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡಿದೆ. 6,000ಕ್ಕೂ ಹೆಚ್ಚು ಮಿಲಿಟರಿ ಸಿಬ್ಬಂದಿ, 15,000ಕ್ಕೂ ಹೆಚ್ಚು ಸೈನಿಕರು ಗಾಯ ಆಗಿದ್ದಾರೆ, 6,000 ಜನ ಸಿಬ್ಬಂದಿ ಮೃತಪಟ್ಟಿದ್ದಾರೆ, 1,721ಕ್ಕೂ ಹೆಚ್ಚು ಜನ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ, 33,000ಕ್ಕೂ ಹೆಚ್ಚು ಜನ ಈ ಘಟನೆಗಳಲ್ಲಿ ಗಾಯಗೊಂಡಿದ್ದಾರೆ ಅಂತ ಅಮೆರಿಕ ಕೊಡ್ತಾ ಇರುವಂತಹ ಅಂಕಿಅಂಶ ಇದು. ಅಂದರೆ ಒಂದು ಕಡೆ ಮಿಲಿಟರಿ ಸಿಬ್ಬಂದಿಯ ಕೊರತೆ ಆಗ್ತಾ ಇದೆ, ನಾಗರಿಕರು ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಯಾವ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ತನ್ನ ಆದಾಯವನ್ನು ದೃಢೀಕರಣ ಮಾಡಿಕೊಳ್ಳೋದು ಅಥವಾ ಆದಾಯವನ್ನು ಪುನರಪಿ ಹೆಚ್ಚಳ ಮಾಡಿಕೊಳ್ಳುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇತ್ತು, ಅದನ್ನೂ ಕೂಡ ಗುರಿಯಾಗಿಸಿಕೊಂಡು ಅಮೆರಿಕ ಇವತ್ತು ದಾಳಿ ಮಾಡಿದಾಗ, ಅಂದರೆ ಇರಾನ್ನ ಆರ್ಥಿಕತೆ ವ್ಯವಸ್ಥೆಗೆ ನಾವು ಪೆಟ್ಟು ಕೊಟ್ಟಂತಹ ಸಮಯದಲ್ಲಿ ಅವರಿಗೆ ಉಸಿರಾಡೋದಕ್ಕಾದರೂ ಕೂಡ ಜಾಗ ಎಲ್ಲಿದೆ ಅನ್ನುವ ಪ್ರಶ್ನೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಈ ಹೇಳಿಕೆಗೆ ಪ್ರತೀಕಾರವಾಗಿ ಅಥವಾ ಇದಕ್ಕೆ ವಿರುದ್ಧವಾಗಿ ಇರಾನ್ ಸುಮ್ಮನೆ ಕುಳಿತಿದೆಯಾ? ಶಕ್ತಿ ಸಾಮರ್ಥ್ಯ ಕುಂದಿ ಹೋಗ್ಬಿಟ್ಟಿದೆ, ನನ್ನ ಬಳಿ ಕ್ಷಿಪಣಿಗಳಿಲ್ಲ, ಡ್ರೋನ್ಗಳೆಲ್ಲ ಖಾಲಿಯಾಗಿದೆ, ನನ್ನ ದೇಶದ ಅನೇಕ ಜನ ಸೈನಿಕರು ಮೃತಪಟ್ಟಿದ್ದಾರೆ, ಬೇರೆ ಬೇರೆ ಕೇಂದ್ರಗಳ ಮೇಲೆ ದಾಳಿಯಾಗಿದೆ ಅನ್ನುವ ಕಾರಣಕ್ಕಾಗಿ ಏನಾದರೂ ಇರಾನ್ ಸುಮ್ಮನೆ ಕೂತಿದ್ದನ್ನು ನೋಡಿದವ? ಒಂದು ಹಂತದಲ್ಲಿ ಅಮೆರಿಕಾವೇ ಯುದ್ಧ ಬೇಡ ಅಂತ ಒಂದು ಹೆಜ್ಜೆ ಹಿಂದೆ ಸರಿದಾಗಲೂ ಕೂಡ ಇರಾನ್ ಅವರು ಒಂದು ಹೆಜ್ಜೆಯನ್ನು ಹಿಂದೆ ಸರಲಿಲ್ಲ. ಇವರು ಸೈಲೆಂಟ್ ಆಗಿದ್ದಾಗಲೂ ಕೂಡ ಇದೇ ಜೋರ್ಡಾನ್ನ ಮೇಲೆ ದಾಳಿ ಮಾಡಿದವರು ಇರಾನ್. ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾ ಇರುವಂಥ ಹೇಳಿಕೆ ಅವರ ಶಕ್ತಿ ಕಡಿಮೆ ಆಗಿದೆ ಅಂತ, ಅದನ್ನು ಇರಾನ್ನಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡೋ ಪ್ರಯತ್ನ ಅಂತೆಲ್ಲ ಹೇಳಲಾಗ್ತಾ ಇದೆ. ಇದು ಒಂದು ಭಾಗ. ಯುದ್ಧ ಎಂಡ್ ಆಗುತ್ತಾ ಏನಾಗುತ್ತಾ ಕಾದರೋಣ. ಇದರ ಜೊತೆಗೆ ಇರಾನ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ, ಅದು ಕಪ್ಪು ಕಾರಿನ ಮಿಸ್ಟರಿ ಮೀಟಿಂಗ್. ಮೊನ್ನೆ ಅಯತಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಬಂದಿದ್ದು, ಅವರೇ ಮೋಸ್ತಬಾ ಖಮೇನಿ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗಿತ್ತು. ನಾನು ನಿನ್ನೆಯೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿದೆ. ಆದರೆ ಆ ಬಂದಂತಹ ಮೋಸ್ತಬಾ ಖಮೇನಿ ಅಲ್ಲ ಎನ್ನುವಂತಹ ಡೀಟೇಲ್ಸ್ಗಳು ಆಮೇಲೆ ಬಂತು. ಇದಕ್ಕೆ ನೋಡಿ ಒಂದು ಬೆಳವಣಿಗೆ ಆಯಿತು. ಇರಾನ್ ಸುಪ್ರೀಂ ಲೀಡರ್ ಮೋಸ್ತಬಾ ಖಮೇನಿ ಭೇಟಿ ಬಗ್ಗೆ ಅಧ್ಯಕ್ಷ ಪೆಜಿಶ್ಕಿಯಾನ್ ಎಲ್ಲ ಸ್ಫೋಟಕ ಹೇಳಿಕೆ ಕೊಟ್ಟರು. ಕಗ್ಗತ್ತಲೆ ರಹಸ್ಯ ಸ್ಥಳಕ್ಕೆಲ್ಲ ಅಧ್ಯಕ್ಷರನ್ನು ಕರೆದುಕೊಂಡು ಹೋದ್ರಂತೆ ಭದ್ರತಾ ಪಡೆಗಳು. ಗಾಢವಾದಂಥ ಕಪ್ಪು ಬಣ್ಣದ ಕಿಟಗಳಿದ್ದಂತಹ ಕಾರ್ನೊಳಗೆ ಕುಳಿತುಕೊಂಡು ಸುಪ್ರೀಂ ಲೀಡರ್ ಮಾತನಾಡಿದ್ರಂತೆ. ನಾನು ಭೇಟಿ ಮಾಡಿದಂಥ ವ್ಯಕ್ತಿ ಮೋಸ್ತಬಾ ಹೌದೋ ಅಲ್ಲವೋ ಅನ್ನೋದು ನನಗೆ ಗೊತ್ತಾಗಲಿಲ್ಲ, ಕೈ ಕುಲ್ಕೋದಕ್ಕೆ ಮುಖ ನೋಡೋದಕ್ಕೂ ಕೂಡ ಅಧ್ಯಕ್ಷರಿಗೆ ಅವಕಾಶ ಸಿಗಲಿಲ್ಲ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇರುವಂಥ ಬೆಳವಣಿಗೆ. ಏನಾಯಿತು ಹಾಗಾದರೆ ವಿಚಾರ? ಇರಾನ್ನ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಮೋಸ್ತಬಾ ಖಮೇನಿ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ರು. ಈಗ ನೋಡಿ, ಯಾಕೆ ಭೇಟಿ ಮಾಡೋದಕ್ಕೆ ಹೋಗಿದ್ರು ಅನ್ನೋದಕ್ಕೂ ಒಂದು ಬೆಳವಣಿಗೆ ಇದೆ. ದೇಶದ ರಕ್ಷಣಾ ವ್ಯವಸ್ಥೆ ಮತ್ತು ಒಟ್ಟಾರೆ ವಿದೇಶಾಂಗ ನೀತಿಗಳಲ್ಲಿ ಸರ್ಕಾರ ಮತ್ತು ಅಧ್ಯಕ್ಷರ ಪಾತ್ರಕ್ಕಿಂತಲೂ ಕೂಡ ಈ ಸರ್ವೋಚ್ಚ ನಾಯಕನ ಅಧೀನದಲ್ಲಿ ಬರುವಂಥ IRGC ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದೆ, ಇದನ್ನು ನಾವು ನಾಯಕರುಗಳಿಗೆ ತಿಳಿಸಬೇಕು ಅಂತ ಪೆಜಿಶ್ಕಿಯಾನ್ ಅಸಮಾಧಾನಗೊಂಡಿದ್ರಂತೆ. ಈ ಅಸಮಾಧಾನಗೊಂಡು ನಾವು ಮೂಲೆ ಗುಂಪು ಆಗಿಬಿಟ್ಟಿದ್ದೀವಿ ಅಂತ ಮೇ ತಿಂಗಳಲ್ಲಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಹೋದ್ರಂತೆ. ಯಾರು? ಪೆಜಿಶ್ಕಿಯಾನ್. ಈ ರಾಜೀನಾಮೆ ಕೊಡೋಕೆ ಹೋದಂತಹ ಸಮಯದಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಭಿನ್ನಾಭಿಪ್ರಾಯಗಳು ಶುರುವಾದ ನಂತರ ನಾನು ಪರಮೋಚ್ಚ ನಾಯಕ ಮೋಸ್ತಬಾ ಖಮೇನಿ ಅವರನ್ನು ಭೇಟಿ ಮಾಡಬೇಕು ಅಂತ ಅನೇಕ ದಿನಗಳಿಂದ ಭದ್ರತಾ ಪಡೆಗಳಿಗೆ ಒತ್ತಡವನ್ನು ಹೇರ್ತಾ ಇದ್ರು. ಯಾರು? ಪೆಜಿಶ್ಕಿಯಾನ್ ಒತ್ತಡ ಹೇರ್ತಾ ಇದ್ರು. ಆಗೇನು ಮಾಡಿದ್ರು, ಒಂದು ವ್ಯವಸ್ಥೆ ಮಾಡಬೇಕು ಅಂತ, ನಿಮ್ಮನ್ನು ಭೇಟಿ ಮಾಡಿಸ್ತೀವಿ ಅಂತ. ಸಾಮಾನ್ಯವಾಗಿ ದೇಶದ ಪರಮೋಚ್ಚ ನಾಯಕರು ಅಥವಾ ಬೇರೆ ಬೇರೆ ಉನ್ನತ ನಾಯಕರನ್ನು ಎಲ್ಲಿ ಭೇಟಿ ಮಾಡ್ತೀವಿ? ಅವರ ರೆಸಿಡೆನ್ಸಿಯಲ್ಲಿ ನಾವು ಭೇಟಿ ಮಾಡ್ತೀವಿ. ಉನ್ನತ ನಾಯಕರ ನಿವಾಸಗಳೆಲ್ಲಿರುತ್ತಲ್ಲ ಅಲ್ಲಿ ಭೇಟಿ ಮಾಡೋ ಪ್ರಯತ್ನ ಆಗುತ್ತೆ. ಆದರೆ ಮೋಸ್ತಬಾ ಖಮೇನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದರೆ ಟೆಹರಾನ್ನ ಒಂದು ಅಪರಿಚಿತ ರಹಸ್ಯ ಸ್ಥಳಕ್ಕೆ ಪೆಜಿಶ್ಕಿಯಾನನ್ನು ಕರೆದುಕೊಂಡು ಹೋಗ್ತಾರೆ ಭದ್ರತಾ ಪಡೆಗಳು. ಕಾರಿನಲ್ಲಿ ಕರೆದುಕೊಂಡು ಹೋದ್ರು. ಅದಾದ ನಂತರ ಕಾರನ್ನು ಬದಲಿಸಿದ್ರಂತೆ. ಅಧ್ಯಕ್ಷರನ್ನ ಅವರದ್ದೇ ಭದ್ರತಾ ಪಡೆಯಿಂದ ಬೇರ್ಪಡಿಸಿದ್ರು. ಒಂದು ಕಪ್ಪು ಗ್ಲಾಸ್ಗಳಿದ್ದಂಥ ಸಾಮಾನ್ಯ ವಾಣಿಜ್ಯ ಕಾರೊಂದರ ಹಿಂಬದಿಯ ಸೀಟ್ನಲ್ಲಿ ಅವರನ್ನು ಕುಳ್ಳಿಸಿದ್ರು. ಕಾರಿನೊಳಗೆ ಸಂಪೂರ್ಣವಾಗಿ ಕತ್ತಲಿತ್ತು. ಎದುರಿಗಿರುವಂಥ ವ್ಯಕ್ತಿ ಯಾರು, ಅಲ್ಲಿರುವಂಥ ವ್ಯಕ್ತಿ ಇದಾರೋ ಏನು ಯಾವುದು ಕೂಡ ಕಾಣಿಸ್ತಾ ಇರಲಿಲ್ಲ. ತಮ್ಮ ಪಕ್ಕದಲ್ಲಿ ಕುಳಿತಿದ್ದಂಥ ವ್ಯಕ್ತಿಯ ಮುಖವನ್ನೂ ಕೂಡ ನೋಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನ, ಒಂದು ವ್ಯವಸ್ಥೆಯನ್ನ ಆ ಕಪ್ಪು ಕಾರಿನ ಒಳಗಡೆ ಭದ್ರತಾ ಪಡೆಗಳು ನಿರ್ಮಾಣ ಮಾಡಿದ್ರಂತೆ. ಕನಿಷ್ಠ ಕೈ ಕುಲುಕೋದಕ್ಕೂ ಕೂಡ ಸಹಾಯವನ್ನ, ಅಂದ್ರೆ ಅವಕಾಶವನ್ನು ಕೊಡದೆ ಕೆಲವೇ ನಿಮಿಷಗಳಲ್ಲಿ ಇದು ಮಾತುಕತೆಗಳೆಲ್ಲವೂ ಕೂಡ ಆಯಿತು ಅಂತ ಎಲ್ಲವೂ ಆಯಿತು. ಅಂದರೆ ಅವರನ್ನು ಭೇಟಿ ಮಾಡಿದ್ರು, ಮಾತುಕತೆ ಆಯಿತು. ಅವರನ್ನು ಕೈ ಕುಲ್ಕೋದಕ್ಕೂ ಸಾಧ್ಯ ಆಗಲಿಲ್ಲ. ಅಲ್ಲಿರುವಂಥ ವ್ಯಕ್ತಿ ಮೋಸ್ತಬಾ ಖಮೇನಿನೋ ಅಥವಾ ಇನ್ನೊಬ್ಬ ವ್ಯಕ್ತಿನೋ ಯಾವುದು ಕೂಡ ಗೊತ್ತಾಗಲಿಲ್ಲ. ಈ ಭೇಟಿಯ ಬಂದ ನಂತರ ಪೆಜಿಶ್ಕಿಯಾನ್ ಒಂದು ಹೇಳಿಕೆ ಕೊಡ್ತಾರೆ. ಏನಂತ? ತಾವು ಹೊಸ ನಾಯಕರೊಂದಿಗೆ 2.5 ಗಂಟೆಗಳ ಕಾಲ ಅತ್ಯಂತ ಸೌಹಾರ್ದಯುತ ವಾತಾವರಣದಲ್ಲಿ ಚರ್ಚೆ ಮಾಡಿದ್ದೀವಿ ಅಂತ ಒಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಅರ್ಥ ಏನು? ಅಲ್ಲಿ ಭೇಟಿಯಾಗಿರೋದು, ಮಾತುಕತೆ ಆಗಿರೋದು ಕೇವಲ ನಿಮಿಷಗಳ ಕಾಲ. ಅವರು ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಹೇಳಿರೋದು 2.5 ಗಂಟೆಗಳ ಕಾಲ ಚರ್ಚೆ ಆಯಿತು ಅಂತ. ಯಾಕೆ ಈ ಹೇಳಿಕೆ ಬಂತು? ಅಮೆರಿಕ ಮತ್ತು ಇಸ್ರೇಲ್ ಯಾವ ಮೋಸ್ತಬಾ ಖಮೇನಿ ಬದುಕಿಲ್ಲ ಎನ್ನುವಂಥ ವಿಚಾರದ ಬಗ್ಗೆ, ಅವರ ನಾಪತ್ತೆಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಿದ್ದಾರಲ್ಲ, ಆ ಸಂಶಯ ಮತ್ತಷ್ಟು ಜಾಸ್ತಿ ಆಗಬಾರದು ಅನ್ನುವ ಕಾರಣಕ್ಕಾಗಿ 2.5 ಗಂಟೆ ಅವರ ಜೊತೆಗೆ ಮಾತನಾಡಿದೆ ಅಂತ ಅವರೊಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು.
ಆದರೆ ರಹಸ್ಯ ಮೂಲಗಳಿಂದ ಮಾಹಿತಿ ಬಂತಲ್ಲ, ಈ ವ್ಯಕ್ತಿ ರಹಸ್ಯ ವ್ಯಕ್ತಿಗಳ ಜೊತೆಗೆ ಮಾತನಾಡಿದಾರಲ್ಲ, ಅಲ್ಲಿಂದ ಬಂದ ಮಾಹಿತಿಯ ಪ್ರಕಾರ ಕೆಲವು ನಿಮಿಷಗಳು ಮಾತ್ರ ಮಾತುಕತೆಯಾಯಿತು. ಮಾತುಕತೆ ಮುಗಿದ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಆ ಕಾರಿನಿಂದ ಇರಾನ್ನ ಅಧ್ಯಕ್ಷರಿಗೆ ಕೆಳಗಿಳಿದು ಹೋಗುವಂತೆ ಸೂಚಿಸಲಾಯಿತು. ಅದಾದ ನಂತರ ಎರಡನೇ ಭೇಟಿಗೆ ಅಧ್ಯಕ್ಷರೇನೋ ವಿನಂತಿ ಮಾಡಿದರಂತೆ, ನಾನು ಮತ್ತೊಂದು ಸಾರಿ ಭೇಟಿ ಮಾಡಬೇಕು, ಅವರನ್ನ ಜೊತೆ ಮಾತನಾಡಬೇಕು ಅಂತ. ಸಾಧ್ಯ ಇಲ್ಲ, ನೀವು ಹೊರಡಿ ಅಂತ ಅಲ್ಲಿದ್ದಂಥ ಭದ್ರತಾ ಪಡೆಗಳು ಇವರನ್ನು ಕಳಿಸಿದ್ರು ಅಂತ. ಇದೀಗ ಇವರು ಹೇಳ್ತಾ ಇದ್ದಾರೆ, ನಾನು ಭೇಟಿ ಮಾಡಿದಂತಹ ವ್ಯಕ್ತಿ ಮುಜ್ತಬಾ ಖಮೇನಿನ. ಯಾರು ಪ್ರಶ್ನೆ ಮಾಡ್ತಾ ಇರೋದು? ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ಕೆಲವು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿ ಬಂದಿರುವಂಥ ಪೆಜಿಶ್ಕಿಯಾನ್ ಅವರು ಹೇಳ್ತಾ ಇರುವಂತಹ ಮಾಹಿತಿ. ಇದೀಗ ಅವರು ಹೇಳ್ತಾ ಇದ್ದಾರೆ, ನನ್ನ ಪಕ್ಕದಲ್ಲಿರುವವರು ಕೇವಲ ಧ್ವನಿಯಲ್ಲಿ ಮಾತನಾಡಿದ್ರು, ಅವರ ಮುಖ ಕಾಣಲಿಲ್ಲ, ಅವರು ನಿಜವಾಗಿಯೂ ಪರಮೋಚ್ಚ ನಾಯಕ ಮುಜ್ತಬಾ ಖಮೇನಿನ ಅಂತ ಒಂದು ಅನುಮಾನ ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರರ್ಥ ಏನು ಅಂತ ಹೇಳಿದ್ರೆ, ಮುಜ್ತಬಾ ಖಮೇನಿ ಕಳೆದ 5 ತಿಂಗಳಿಂದ ಎಲ್ಲಿಯೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಹೀಗಾಗಿ ಅವರ ಇರುವಿಕೆಯ ಬಗ್ಗೆ ಕೂಡ ಅನೇಕ ಚರ್ಚೆಗಳು ನಡೀತಾ ಇರುವಂತಹ ಸಮಯದಲ್ಲಿ ಒಂದು ದೇಶದ ಅಧ್ಯಕ್ಷರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಾಗ ಅವರ ಬದುಕಿನ ಬಗ್ಗೆ, ಅವರು ವಾಸ್ತವದ ಬಗ್ಗೆ ಅನೇಕ ಚರ್ಚೆಗಳಾಗುತ್ತೆ. ಹೀಗಾಗಿ ಏನಾಗುತ್ತೆ ಈ ಕಪ್ಪು ಕಾರಿನ ಮಿಸ್ಟ್ರಿ ಮೀಟಿಂಗ್, ಇದು ನೈಜನ, ಆ ವ್ಯಕ್ತಿ ಇರೋದು ಸತ್ಯನ, ಏನು ಎತ್ತ, ಇರಾನೇ ಕೆಲವೇ ದಿನಗಳಲ್ಲಿ ಉತ್ತರವನ್ನು ಕೊಡಬೇಕು. ಇವೆಲ್ಲದರ ನಡುವೆ ನಾನು ಅವಾಗಲೇ ಹೇಳಿದೆ, ಅಮೆರಿಕಾದಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಆಗ್ತಾ ಇದೆ ಅನ್ನುವಂಥ ವರದಿ ಟ್ರಂಪ್ ಕೆಂಡಾಮಂಡಲರಾಗ್ಬಿಟ್ರು. ಸಹಜವಾಗಿ ಯಾವ ಸೋಲನ್ನು ಒಂದು ದೇಶದ ಮುಖ್ಯಸ್ಥ ಯಾರೂ ಕೂಡ ಸಹಜವಾಗಿ ಒಪ್ಪಿಕೊಳ್ಳಲ್ಲ. ಅದೇ ರೀತಿಯಾಗಿ ಈ ಸೋಲನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ಡೊನಾಲ್ಡ್ ಟ್ರಂಪ್ ಅವರಿಲ್ಲ. ವಾಷಿಂಗ್ಟನ್ ಪೋಸ್ಟ್ ಅವರೊಂದು ವರದಿಯನ್ನು ಮಾಡಿದರು, ಅಮೆರಿಕ ಸೇನೆಯಲ್ಲಿ ಕ್ಷಿಪಣಿಗಳ ಕೊರತೆ ಇದೆ ಅಂತ ಆ ವರದಿ ಬಂತು. ಈ ವರದಿಯನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಇದೊಂದು ದೇಶದ್ರೋಹದ ವರದಿ ಅಂತೆಲ್ಲ ಹೇಳಿದರು. ಫೇಕ್ ನ್ಯೂಸ್, ಅದು ದೇಶದ್ರೋಹದ ವರದಿ. ಫಿಟ್ ಎಕ್ಸೆಟ್ ಮತ್ತು ಟ್ರಂಪ್ ನಡುವೆ ವಾಗ್ವಾದ ನಡೆದಿದೆ ಅನ್ನುವಂತಹ ಸುದ್ದಿಯೂ ಕೂಡ ಸುಳ್ಳು. ನಮ್ಮ ಬಳಿ ಅಪಾರ ಪ್ರಮಾಣದ ಮದ್ದುಗುಂಡುಗಳ ಸಂಗ್ರಹ ಇದೆ ಅಂತ ಹೇಳಿದರು. ಪೆಂಟಗನ್ ಮತ್ತು ಶ್ವೇತಭವನದಿಂದಲೂ ಕೂಡ ಮಾಧ್ಯಮಗಳ ವರದಿ ಅಧಿಕೃತವಾಗಿ ತಿರಸ್ಕಾರ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಏನಾಯಿತು ಬೆಳವಣಿಗೆ ಇದು? ನಾವು ಇದ್ರ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಇರಾನ್ ಉಡಾಯಿಸುವಂಥ ಒಂದೊಂದು ಡ್ರೋನ್ಗಳ ಬೆಲೆ $20,000ದಿಂದ $50,000 ಆಗಿರುತ್ತೆ. ಅದನ್ನು ಹೊಡೆದುರುಳಿಸುವಂಥ ಅಮೆರಿಕದ ಕ್ಷಿಪಣಿಗಳ ಸಾಮರ್ಥ್ಯ $40 ಲಕ್ಷ. ಅಮೆರಿಕ ಇರಾನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಗೆ ಕೆಲವು ವಾರದಲ್ಲಿ ಮುಗಿಯುತ್ತೆ ಅಂತ ಅಂದಾಜು ಮಾಡಿಕೊಂಡಿತ್ತು. 5 ತಿಂಗಳ ಕಾಲ ಇದು ಕಂಟಿನ್ಯೂ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ನಾವು ಒಂದು ಬೃಹತ್ ರಕ್ಷಣಾ ಬಜೆಟ್ ಅನ್ನು ಹೊಂದಿರುವಂಥ ದೇಶ, ತಾಂತ್ರಿಕವಾಗಿ ಡೆವಲಪ್ಮೆಂಟ್ ಆಗಿಬಿಟ್ಟಿದ್ದೀವಿ. ಇರಾನ್ ಅನ್ನುವಂಥದ್ದು ಒಂದು ಸಣ್ಣ ದೇಶ. ಆ ದೇಶದ ನಾಯಕತ್ವವನ್ನು ಹೊಡೆದುರುಳಿಸಿಬಿಟ್ರೆ ಕೆಲವೇ ದಿನಗಳಲ್ಲಿ ಮುಗಿದು ಹೋಗ್ಬಿಡೋದು ಅಂತ ಅವರ ಅಂದಾಜಿತ್ತು. ಇದರ ತದ್ವಿರುದ್ಧವಾಗಿ ಎಲ್ಲ ಬೆಳವಣಿಗೆಗಳಾಯಿತು. ಅಮೆರಿಕದ ಪಡೆಗಳು ಈಗಾಗಲೇ 1,700ಕ್ಕೂ ಹೆಚ್ಚು ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ತಡೆಯೋದಕ್ಕೆ ಭಾರಿ ಪ್ರಮಾಣದ ದಾಸ್ತಾನುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅಮೆರಿಕ ವರ್ಷಕ್ಕೆ 300 ಪೆಟ್ರಿಯಾಟ್ಗಳ ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡ್ತಾ ಇತ್ತು. ಆದರೆ ಯುದ್ಧ ಆರಂಭವಾದ 15 ದಿನಗಳಲ್ಲಿ 800ಕ್ಕೂ ಹೆಚ್ಚು ಇದನ್ನು ಬಳಕೆ ಮಾಡಿದ್ದನ್ನು ನಾನು ಕಳೆದ ಬಾರಿ ವರದಿಯಲ್ಲಿ ಉಲ್ಲೇಖ ಮಾಡಿ ಹೇಳಿದೆ. ಇವುಗಳನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ, ಅವರಿಗೆ ಪೂರೈಕೆ ಮಾಡಬೇಕು. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಪೂರೈಕೆ ಮಾಡಬೇಕು. ಅಮೆರಿಕ ತನ್ನ ಮೇಲೆ ರಕ್ಷಣೆಗಾಗಿ ಇಟ್ಕೊಳ್ಬೇಕು. ಇವುಗಳ ಉತ್ಪಾದನೆಗೆ ಮುಂದಿನ 3-4 ವರ್ಷಗಳ ಸಮಯ ಯಾರಿಗೆ ಬೇಕಾಗಿತ್ತು? ಅಮೆರಿಕಕ್ಕೆ ಬೇಕಾಗಿದೆ. ಇದೀಗ ವರದಿಯೆಲ್ಲವೂ ಬಂತು. ವಾಷಿಂಗ್ಟನ್ ಪೋಸ್ಟ್ ವರದಿಯಲ್ಲಿ ಈ ಶಸ್ತ್ರಾಸ್ತ್ರ ಕೊರತೆ ಕ್ಯಾಂಪ್ ಡೇವಿಡ್ನಲ್ಲಿ ಟ್ರಂಪ್ ಹೆಕ್ಸತ್ ಮತ್ತು ಇವರ ನಡುವೆ ಆದಂತಹ ಸಂಘರ್ಷ ಇದು ಇಸ್ರೇಲ್ ರಕ್ಷಣೆಗೂ ಕೂಡ ಸವಾಲಾಗೆಲ್ಲ ಪರಿಣಮಿಸಿಬಿಟ್ಟಿದೆ. ಇರಾನ್ ಯುದ್ಧದ ಆರ್ಥಿಕ ವೆಚ್ಚ $113.3 ಬಿಲಿಯನ್ ಎಲ್ಲ ದಾಟಿದೆ ಅಂತ ಅವರೆಲ್ಲ ವರದಿ ಮಾಡಿದರು. ಎಲ್ಲದರ ಜೊತೆಗೆ ಒಂದೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಶಸ್ತ್ರಾಸ್ತ್ರಗಳ ಕೊರತೆಯ ಸಮಸ್ಯೆ ಈಗಾಗಲೇ ಬಗೆಹರಿದು ಬಿಟ್ಟಿದೆ ಅಂತ ಯಾರು? ಈ ಹೆಕ್ಸತ್ ಎನ್ನುವಂತಹ ಈ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರು ವರದಿ ಕೊಟ್ಟಂತೆ. ನಮ್ಮಲ್ಲೇನು ಶಸ್ತ್ರಾಸ್ತ್ರಗಳ ಕೊರತೆ ಇತ್ತಲ್ಲ, ಆ ಶಸ್ತ್ರಾಸ್ತ್ರಗಳ ಕೊರತೆಯನ್ನು ನಾವು ನಿಭಾಯಿಸಿಬಿಟ್ಟಿದ್ದೀವಿ, ಎಲ್ಲವೂ ಕೂಡ ಸರಿಯಾಗಿ ಹೋಗ್ಬಿಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ವರದಿ ಕೊಟ್ಟರಂತೆ. ಆದರೆ ಈಗ ಪ್ರಮುಖ ಕ್ಷಿಪಣಿಗಳ ದಾಸ್ತಾನು ಅಪಾಯಕಾರಿ ಮಟ್ಟಕ್ಕೆ ಕುಸಿದಿರೋದು ಯಾಕೆ? ಈಗ ಯಾಕೆ ಕುಸಿತು ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೇಳಿದರು. ಏನಂತ ಕೇಳಿದ್ರು ಇವರು? ನೀವು ಅವತ್ತು ಕೊಟ್ಟಂತಹ ವರದಿಯಲ್ಲಿ ಎಲ್ಲವೂ ಕೂಡ ಸಹಜವಾಗಿದೆ ಅಂತ ಹೇಳಿದ್ರಿ, ಆದರೆ ಇವತ್ತು ಹೇಳ್ತಾ ಇರುವಂತಹ ವರದಿಯಲ್ಲಿ ಯಾಕೆ ಕುಸಿತು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಅಂತ. ಅವರ ನಡುವೆ ಆದಂತಹ ಗೊಂದಲದ ಕಾರಣಕ್ಕಾಗಿ ಅಮೆರಿಕ ಇಂಥದ್ದೊಂದು ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅಂತ. ಅಂದರೆ ಈ ಗೌಪ್ಯ ಮಾಹಿತಿಯನ್ನು ಬಹಿರಂಗವಾಗಿ ಹೇಳುವುದು ಕೂಡ ಅಮೆರಿಕದ ಕಾನೂನಿನ ವಿರುದ್ಧವಾಗಿ ನಡೆದುಕೊಳ್ಳೋದು. ಹೀಗಾಗಿ ಅಲ್ಲಿ ಜೈಲು ಶಿಕ್ಷೆ ಇತ್ಯಾದಿ ಬೇರೆ ಬೇರೆ ಪ್ರಕರಣಗಳಿದೆ. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಬಟ್ ಈ ವರದಿ ಮಾತ್ರ ಅಮೆರಿಕಾದಲ್ಲಿ ಒಂದು ಸಂಚಲನಕ್ಕೆ ಕಾರಣ ಆಗಿದೆ. ಎಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿ ಹೊಸ ಗೇಮ್ ಪ್ಲಾನ್ ಏನಿದು? ಇರಾನ್ ಮತ್ತು ಒಮಾನ್ ನಡುವೆ ಒಪ್ಪಂದ ಆಗ್ತಾ ಇರೋದು. ನಿನ್ನೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. 2 ಮಾರ್ಗಗಳನ್ನು ಇವರು ಶುರು ಮಾಡಿಕೊಂಡಿದ್ದಾರೆ. ಒಂದು ಮಾರ್ಗದ ಮುಖಾಂತರ ಪರ್ಷಿಯನ್ ಕೊಲ್ಲಿಯ ಮುಖಾಂತರ ಇರಾನ್ನ ಮಾರ್ಗದ ಮುಖಾಂತರ ಎಂಟ್ರಿ ಆಗೋದು, ಅದೇ ಪರ್ಷಿಯನ್ ಕೊಲ್ಲಿಯಲ್ಲಿ ಒಮಾನ್ ನಿರ್ಮಾಣ ಮಾಡಿರುವಂತಹ ಮಾರ್ಗದ ಮುಖಾಂತರ ಎಕ್ಸಿಟ್ ಆಗೋದು. ಪರಸ್ಪರವಾಗಿ ಉಭಯ ದೇಶಗಳ
ಹಿಡಿತ ಇರಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಹಾರ್ಮುಜ್ ಜಲಸಂಧಿಯನ್ನು ಮರು ತೆಗೆಯುವುದಕ್ಕೆ ಉಭಯ ದೇಶಗಳೆಲ್ಲ ಒಪ್ಪಂದವನ್ನು ಮಾಡಿಕೊಂಡಿದೆ. ಇನ್ನು ಮುಂದೆ ಹಡಗುಗಳಿಗೆ ಯಾವುದೇ ತೆರಿಗೆ ಟ್ರೋಲ್ ಇರೋದಿಲ್ಲ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬೆಳವಣಿಗೆ ಆಗಿದೆ. ಅಂದರೆ ಟೋಲ್ ಇರುತ್ತೆ, ಸೇವಾ ಶುಲ್ಕಗಳು ಇರಬಹುದು, ಇವುಗಳನ್ನು ಉಭಯ ದೇಶಗಳು 50-50 ಹಂಚ್ಕೊಳ್ತಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಹೀಗಾಗಿ ಅದೇನೋ ಟೋಲ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಬರುವ ಹಡಗುಗಳಿಗೆ ಇರಾನ್ ಕರಾವಳಿ, ಹೋಗುವ ಹಡಗುಗಳಿಗೆ ಒಮಾನ್ ಮಾರ್ಗ. ನಾವು ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. 60 ದಿನಗಳ ಕಾಲ ಈ ಒಪ್ಪಂದ ಎಲ್ಲ ಚಾಲ್ತಿ ಇರುತ್ತೆ. ಅದನ್ನು ಕಂಟಿನ್ಯೂ ಮಾಡುವಂಥ ನೆಕ್ಸ್ಟ್ ಹಂತಕ್ಕೆ ಹೋಗ್ತಾರೆ ಇವರು. ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನದ ಪ್ರಯತ್ನ ಆಗುತ್ತಂತೆ. ಹೀಗಾಗಿ ತೈಲ ಮಾರುಕಟ್ಟೆಯಲ್ಲಿ ಏನು ಬೆಳವಣಿಗೆಗಳಾಗುತ್ತೆ ಇದನ್ನು ಕಾದು ನೋಡಬೇಕು. ಅಂದರೆ ಒಂದು ಕಡೆ ರೆಡ್ ಸಿ, ಅದಾದ ನಂತರ ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿದ್ದಂತಹ ಬಿಕ್ಕಟ್ಟು, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿದ್ದಂಥ ಬಿಕ್ಕಟ್ಟು ಇರಾನ್ ಮತ್ತು ಒಮಾನ್ ನಡುವೆ ಆದಂಥ ಈ ಒಪ್ಪಂದದ ಮುಖಾಂತರ ಒಂದು ಶಮನ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ.